ವಲಸೆ ಬರುವಂತಹ ವಿದೇಶಿ ಪ್ರಜೆಗಳನ್ನು ನೀವು ತೆಳುವಾದಂತಹ ಸಮರ್ಥನೆ ಕೊಟ್ರಿ. ಸ್ವಾಭಾವಿಕವಾಗಿ ಎಲ್ಲ ಕಾಲಘಟ್ಟದಲ್ಲೂ ನಡೆಯುವಂತಹದ್ದು. ನೋಡಿ, ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲು, ಮಮತಾ ಬ್ಯಾನರ್ಜಿಯ ಕಪಿಮುಷ್ಟಿಯಲ್ಲಿ ಸಾಂಪ್ರದಾಯಿಕವಾಗಿದ್ದಂತಹ ಸ್ಟೇಟು. ಈಗ ಸುವೇಂದು ಅಧಿಕಾರ ಅಲ್ಲಿ ಅದನ್ನು ಸ್ವೀಕಾರ ಮಾಡ್ಕೊಂಡ್ರು ಅಧಿಕಾರ. ಈಗ ಅವರು ಮಾಡಿರ್ತಕ್ಕಂತಹ ಸರ್ವೆ ಪ್ರಕಾರ ಲಕ್ಷಾಂತರ ಜನ ಇದ್ದಾರೆ ಸರ್ ಬಾಂಗ್ಲಾದೇಶದ ಪ್ರಜೆಗಳು. ಅವರೆಲ್ಲರೂ ಥ್ರೆಟ್ ಅಲ್ಲ, ಅವರೆಲ್ಲರೂ ಥ್ರೆಟ್ ಅಂತ ಹೇಳ್ತಿಲ್ಲ, ಬಟ್ ಅಲ್ಲೂ ಕಂಟಕ ಆಗೋ ಸಾಧ್ಯತೆಗಳಿದಾವೆ ಅಂತ. ಅಂದರೆ ಭಾರತ ಮತ್ತು ಬಾಂಗ್ಲಾದ ಗಡಿಯೂ ಕೂಡ ಸೂಕ್ಷ್ಮ ಗಡಿ. ಎಲ್ಲ ಗಡಿಗಳು ಸೂಕ್ಷ್ಮ ಗಡಿಗಳೇ. ಗಡಿ ಹಾಕ್ಕೊಂಡ್ರೆ ನಾವು ಗಡಿ ಹಾಕ್ಕೊಂಡ್ರೆ ಎಲ್ಲಿಗೆ ಬೇಕಾದ್ರೂ ಹಾಕೋಬೋದು ಗಡಿ. ಆಗಲೇ ಹೇಳ್ತಾ ಇದ್ದೆ, ವಲಸೆ ಅನ್ನೋದು ತುಂಬ ಸ್ವಾಭಾವಿಕವಾಗಿ ಸಹಜವಾಗಿ ನಡೆಯುವಂಥ ಒಂದು ಕ್ರಿಯೆ. ಎಲ್ಲಿ ಸಂಪನ್ಮೂಲಗಳ ಕೊರತೆ ಬರುತ್ತೋ ಅಲ್ಲಿಂದ ಸಂಪನ್ಮೂಲಗಳು ಹೆಚ್ಚಿಗೆ ಇರೋ ಕಡೆ ವಲಸೆ ನಿರಂತರವಾಗಿ ನಡೀತಾ ಇದೆ. ಈಗ ಸಿಟಿಗಳಿಗೆ ಯಾಕೆ ಬರ್ತಾರೆ ಜನ? ಗ್ರಾಮಗಳಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ, ನಮಗೆ ಅವರ ಆಸೆಗಳು ಅವೆಲ್ಲ ಹೆಚ್ಚಿರ್ತವೆ, ಅಥವಾ ಏನದು ಅವರ ಅಭಿಲಾಷೆಗಳು ಹೆಚ್ಚಾದಾಗ, ಅಥವಾ ನಿಮಗೆ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅದಕ್ಕಿಂತ ಬದಲಾಗಬೇಕು ಅಥವಾ ಹೆಚ್ಚಾಗಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಸಿಗೋದಿಲ್ಲ. ಅದನ್ನು ಅಲ್ಲಿ ಸಿಗದೇ ಇರೋ ಸಂಪನ್ಮೂಲಗಳನ್ನ ಹುಡ್ಕೊಂಡು ನಗರಗಳಿಗೆ ಬರ್ತೀವಿ. ಹೀಗೆ ಎಲ್ಲ ಕಡೆಯೂ ಅಲ್ಲಿ ಬಡತನ ಇದೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಈಗ ಶ್ರೀಮಂತ ದೇಶ ಅಮೆರಿಕಾದಿಂದ ಇಂಡಿಯಾಗೆ ವಲಸೆ ಬರ್ತಾರೆ ಯಾರಾದರೂ? ಇಲ್ಲ. ಬಡತನ ಇರೋ ಕಡೆಯಿಂದ ಬರ್ತಾರೆ. ಬರೋರು ಹೆಚ್ಚು ಕಡಿಮೆ ಬಡವರೆ. ಅವರು ಬಂದು ಇಲ್ಲಿ ಏನೂ ಕಿತ್ಕೊಳ್ಳೋಕೆ ಬರೋದಿಲ್ಲ. ಆದರೆ ಇಲ್ಲಿ ರಾಜಕೀಯ ಹೆಂಗಾಗುತ್ತೆ ಅಂದರೆ, ಪ್ರಧಾನಿನೇ ಹೋಗಿ ಹೇಳಿದ್ರು ರೋಟಿ ಮಾಟಿ ಬೇಟಿ ಅಂತ. ಅಂದರೆ ನೀವು ವಲಸೆಕೋರರ ನೆಪದಲ್ಲಿ ಇಲ್ಲಿರುವ ಪೂರ್ತಿ ಮುಸ್ಲಿಂ ಜನಾಂಗವನ್ನು ವಿಲನೈಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದೇ ರಾಜಕೀಯ. ಬೇಸಿಗೆ ಇವ್ರು ರಾಜಕೀಯನೇ ಹಿಂದೂ ಮುಸ್ಲಿಂ ರಾಜಕೀಯ ಅಲ್ಲ. ಈಗ ಬಂದಿರೋ ಅಲ್ಲಿ ಸುವೆಂದು ಅಧಿಕಾರಿನೂ ಅಷ್ಟೇ, ಬರೀ ಓಪನ್ ಆಗೇನೆ ನಾನು ಮುಸ್ಲಿಂ ಕೆಲಸ ಮಾಡಲ್ಲ, ಬರೀ ಹಿಂದೂಗಳು ಕೆಲಸ ಮಾಡ್ತೀನಿ ಅಂತ ಹೇಳೋ ಅಂಥ ಒಬ್ಬ ಅದು ಮುಖ್ಯಮಂತ್ರಿ. ಪ್ರಧಾನಿನೂ ಹಾಗೆ ಇದ್ದಾರೆ ನಮ್ಮಲ್ಲಿ, ಮುಖ್ಯಮಂತ್ರಿನೂ ಅಂಥವ್ರನ್ನೇ ಸಿಕ್ಕಿದ್ದಾರೆ. ಅವ್ರಿಗೆ ಇನ್ನು ಮೇಲೆ ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ಅಲ್ಲಿ ಇವರು ಎಷ್ಟು ಜನನ ಹೊರಗಡೆ ಹಾಕ್ತಾರೆ ಅಂತ ನೋಡಬೇಕಾಗತ್ತೆ. ಜೊತೆಗೆ ನನಗೆ ಅದ್ರ ಬಗ್ಗೆ ಎಲ್ಲ ಗಡಿಗಳ ಬಗ್ಗೆನೂ ನನಗೆ ನನ್ನ ವೈಯಕ್ತಿಕ ನಿಲುವು ಒಂದೇ. ಎಲ್ಲ ಗಡಿಗಳು ಅಷ್ಟೇ. ನೀವು ಇವತ್ತು ಕುತ್ಕೊಂಡು ನಾವಿಲ್ಲಿ ಭಾರತದ ಗಡಿ ಅಂತ ಹೋರಾಡ್ತೀವಿ, ನಾಳೆ ಒಂದು ದಿವಸ ಇಲ್ಲಿ ಕನ್ನಡ ತಮಿಳು ಹೊಡೆದಾಟ ಆದಾಗ ಕರ್ನಾಟಕದ ಗಡಿ ಅಂತೀವಿ, ಇನ್ನೊಂದು ದಿವಸ ಇನ್ನೇನೋ ಒಂದು ಗಡಿ ಹಾಕೋತೀವಿ. ಇವೆಲ್ಲ ನಾವು ಐಡೆಂಟಿಟಿಗಳು, ಪೊಲಿಟಿಕಲ್ ಐಡೆಂಟಿಟಿಗಳು ಫಿಕ್ಸ್ ಮಾಡ್ಕೊಂಡಿರೋದು. ನನಗೆ ನಿಜವಾಗ್ಲೂ ತಮಾಷೆ ಅನ್ಸೋದೇನೆಂದರೆ, ನಾವು ಭಾರತೀಯರು ಅಂತ ಅಂದ್ಬಿಟ್ಟು ಹೊರಗೆ ಪಾಕಿಸ್ತಾನದವ್ರ ಜೊತೆ ಹೊಡೆದಾಡ್ತಾ ಇರ್ತೀವಿ. ಇದಕ್ಕಿದ್ದಂಗೆ ಇಲ್ಲಿ ಕನ್ನಡ ತಮಿಳು ಗಲಾಟೆ ಆಗಿಬಿಟ್ರೆ ನಾವು ತಮಿಳರು ಕನ್ನಡದವರು ಹೊಡೆದಾಡ್ತಾ ಇರ್ತೀವಿ. ಇಲ್ಲ ಜಾತಿಗಳ ಮಧ್ಯೆ ಹೊಡೆದಾಡ್ಬಿಟ್ರೆ ಇಲ್ಲಿ ಬ್ರಾಹ್ಮಣರು, ಒಕ್ಕಲಿಗರು, ಕುರುಬರು ಅಂತ ಹೊಡೆದಾಡ್ತಾ ಇರ್ತೀವಿ. ನಮ್ಮ ನಿಜವಾದ ಐಡೆಂಟಿಟಿ ಏನು ಹಾಗಾದ್ರೆ? ಅಲ್ಲ, ಭಾಷೆ ಅಂತ ಬಂದಾಗ ನಾವು ಕನ್ನಡಿಗರು ಸರ್. ಭಾಷೆ ಅಂತ ಬಂದಾಗ ನಾವು ಭಾರತದ ಪ್ರಜೆಗಳು. ಹೌದು, ಅದೇ ನಮ್ಮ ಐಡೆಂಟಿಟಿಗಳಲ್ಲಿ ನಮಗೆ ಕ್ರೈಸಿಸ್ ಇದೆ. ಈಗ ನಾನು ಹಂಗಾದ್ರೆ ನನ್ನ ದೇಶದವ್ರು ಯಾರನ್ನೂ ದ್ವೇಷಿಸಬಾರ್ದಲ್ವಾ? ನಾನು ಭಾರತೀಯ, ಎಲ್ಲ ಭಾರತೀಯರನ್ನು ನಾನು ಪ್ರೇಮಿಸಬೇಕಲ್ವಾ? ಎಲ್ಲ ನನ್ನ ಜನ ಅಲ್ವಾ? ಯಾಕೆ ಆಗಲ್ಲ ನನ್ನ ಕೈಯಲ್ಲಿ? ಅಲ್ಲಿ ಭಾಷೆ ಅಡ್ಡಿ ಬರುತ್ತೆ, ಅಲ್ಲಿ ಭಾಷೆ ಅಡ್ಡ ಬರುತ್ತೆ, ಜಾತಿ ಅಡ್ಡ ಬರುತ್ತೆ, ಧರ್ಮ ಅಡ್ಡ ಬರುತ್ತೆ, ಎಲ್ಲವೂ ಅಡ್ಡ ಬರುತ್ತೆ. ಸೊ ನನ್ನ ಗಡಿ ಯಾವುದು, ನನ್ನದು ಯಾವುದು? ನಾನು ಇಂಡಿವಿಜುವಲ್ ಆಗಿಬಿಟ್ಟು ಬೇರೆ ಯಾವುದು ನನ್ನದಲ್ಲ ಹಾಗೆ ನೋಡೋಕೆ ಹೋದರೆ, ನನ್ನ ರೋಡು ಅಂತ ಹಿಡ್ಕೊಂಡ್ರೆ ನಾನು ರೋಡ್ಗೆ ಒಂದು ಗಡಿ ಹಾಕೋಬೋದಲ್ಲ. ನಾನು ಬೇರೆ ಯಾರು ಬರೋಕ್ಕೆ ಬಿಡಲ್ಲ, ಇಲ್ಲಿ ನನ್ನ ಮಾತ್ರ ಇರಬೇಕು ಅಂತ. ನಿಜ, ಅದರಲ್ಲೂ ಕಾಂಪ್ಲಿಕೇಶನ್ಸ್ ಇದೆ. ಈಗ ಹೊರಗಡೆಯಿಂದ ವಲಸೆ ಬರೋದು, ಅದನ್ನು ನಾವು ಇಂಪಾರ್ಷಿಯಲ್ ಆಗಿ ನೋಡಬೇಕಾಗತ್ತೆ. ಬಂದವನು ಯಾತಕ್ಕೆ ಬಂದ, ವಲಸೆ ಬಂದವನು ಯಾತಕ್ಕೆ ಬಂದ. ಇವತ್ತು ಬೆಂಗಳೂರಿಗೆ ವಲಸೆ ಬರೋದು ನಾವು ನಿಲ್ಲಿಸ್ಬಿಟ್ರೆ ಬೆಂಗಳೂರೇ ಆಗಿರ್ತಾ ಇರಲಿಲ್ಲ. ಇವತ್ತು ಏನೇ ಬೈಬೋದು, ನಾರ್ತ್ ಇಂಡಿಯನ್ಸ್ ಬರ್ತಾರೆ, ಹಾಳು ಮಾಡ್ತಾರೆ, ಅದು ಮಾಡ್ತಾರೆ, ಇಲ್ಲಿ ಬಂದೆಲ್ಲ ಪ್ರಾಪರ್ಟಿ ರೇಟ್ ಜಾಸ್ತಿ ಆಯಿತು ಅಂತ. ಅದರಿಂದನೇ ಬೆನಿಫಿಟ್ ಪಡ್ಕೋತಾ ಇರೋರು ನಾವೇ ತಾನೇ. ನಾವೂ ಇದ್ದೀವಿ ಅದರಲ್ಲಿ, ಎಲ್ಲರ ಜೊತೆಗೆ ನಮಗೂ ಬೆನಿಫಿಟ್ ಆಗ್ತಾ ಇದೆ. ಸಿಟಿ ಬೆಳೀತಾ ಇದೆ, ಅರ್ಬನೈಸೇಷನ್ ಆಗ್ತಾ ಇದೆ, ಮಾಡರ್ನೈಸೇಷನ್ ಬರ್ತಾ ಇದೆ. ಎಷ್ಟೊಂದು ಜನಕ್ಕೆ ಜೀವನ ಕಟ್ಕೊಳ್ಳೋಕೆ ಅವಕಾಶ ಆಗಿದೆ. ಇವೆಲ್ಲವನ್ನೂ ನಾವು ತಿರಸ್ಕರಿಸ್ಲಿಕ್ಕೆ ಸಾಧ್ಯನಾ? ನಾವು ವಲಸೆ ಬರೋರನ್ನು ನಿಲ್ಲಿಸ್ಬಿಡ್ತೀವಿ ಅಂದರೆ ಯಾರೂ ಇಲ್ಲಿಗೆ ಬರೋ ಹಂಗಿಲ್ಲ. ನಮ್ಮ ರಾಜ್ಯದ ಗಡಿ ಒಳಗಡೆ ಬರೋ ಹಂಗಿಲ್ಲ ಅಂತಂದರೆ, ನಮ್ಮ ದೇಶದ ಗಡಿ ಒಳಗಡೆ ಬರ್ತಾ ಇರೋರು ಅಂದರೆ ಹೊಟ್ಟೆಪಾಡಿಗೋಸ್ಕರ ಬರ್ತಾ ಇರೋರು, ಅಥವಾ ಇವಾಗ ನಾವು ಈಗ ಅಮೆರಿಕಾಗೆ ಎಷ್ಟೊಂದು ಜನ ಭಾರತೀಯರು ಹೋಗಿ ನೆಲೆಸಿದ್ದಾರೆ, ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ. ಅವರೆಲ್ಲ ಏನು ನುಸುಳುಕೋರರ? ಲೀಗಲ್ಲಾಗಿ ಹೋದರೆ ನುಸುಳುಕೋರಲ್ಲ, ಇಲ್ಲಿಗೆಲ್ಲ ಹೋದರೆ ನುಸುಳುಕೋರರು ಅಂತ ಹೇಳ್ತೀವಿ. ಇಲ್ಲಿಗೆಲ್ಲ ಹೋಗೋರು ಯಾರು? ಡಿಪೋರ್ಟ್ ಆಗಲ್ಪಡುವವರು. ಜೊತೆಗೆ ಅವರ ಅವಶ್ಯಕತೆಗಳೇನು, ಅವ್ರು ಯಾಕೆ ಲೀಗಲಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೆಲ್ಲ ನಾವು ತಿಳ್ಕೊಬೇಕಲ್ಲ. ಅದ್ರ ಹಿಂದಿನ ಇದು ಡಂಕಿ ಅಂತ ಒಂದು ಸಿನಿಮಾ ಮಾಡೋಲ್ಲ, ತುಂಬ ಚೆನ್ನಾಗಿ ಮಾಡಿದ್ರಂತೆ ಸಿನಿಮಾನ. ಅದ್ರ ಹಿಂದಿನ ಉದ್ದೇಶಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಹೊಟ್ಟೆಪಾಡಿಗೆ ಹೋಗಿರ್ತಾರೆ ಪಾಪ ಅವರು. ಹೊಟ್ಟೆಪಾಡಿಗೆ ಪಾಪ ಜಮೀನುಗಳನ್ನ ಮಾರ್ಕೊಂಡು ಹೋಗಿರ್ತಾರೆ. ಇಲ್ಲಿ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಏಜೆಂಟ್ಗಳು ಸಕ್ಕತ್ತಾಗಿ ತಿಂತಾರೆ ಮಧ್ಯದಲ್ಲಿ. ಆ ಡಂಕಿ ರೂಟಲ್ಲಿ ಹೋಗೋದು ಎಷ್ಟೊಂದು ಜೀವನೇ ಪಣವಾಗಿಟ್ಟು ಹೋಗೋದಕ್ಕೂ ಬೇಕಾದಷ್ಟು ಹಣ ಖರ್ಚು ಮಾಡ್ಕೊಂಡು ಹೋಗಿರ್ತಾರೆ. ಅದನ್ನು ಹೆಂಗಾರು ಮಾಡಿ ಸಂಪಾದನೆ ಮಾಡಬೇಕು ಅಂತ ಅಲ್ಲಿ ಎಲ್ಲೆಲ್ಲೋ ರೋಡಲ್ಲಿ ಮಲ್ಕೊಂಡು, ಇವತ್ತಿಗೂ ನಮ್ಮ ಇಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಎಲ್ಲಿ ಮಲಗ್ತಾ ಇದ್ದಾರೆ? ವಲಸೆ ಬಂದವರೇ, ಹಳ್ಳಿಗಳಿಂದ ವಲಸೆ ಬಂದವರೇ ಟ್ಯಾಕ್ಸಿ ಡ್ರೈವರ್ಗಳನ್ನ ನೋಡಿ ಗೊತ್ತಾಗುತ್ತೆ. ಟ್ಯಾಕ್ಸಿಯಲ್ಲಿ ಮಲ್ಕೊಂತಾರೆ ಪಾಪ ಅವರು. ರೂಮ್ಗೂ ಬಾಡಿಗೆ ಇರಲ್ಲ ಅವ್ರ ಹತ್ರ. ಟ್ಯಾಕ್ಸಿನ ಕಾಸು ಹೆಂಗೆಂಗೋ ಜಮೀನು ಮಾರಿ ಒಂದು ಟ್ಯಾಕ್ಸಿ ತೊಗೊಂಡಿರ್ತಾರೆ. ಹೆಂಗಾರು ದುಡ್ದು ಮಕ್ಕಳನ್ನ ಓದಿಸ್ಬೇಕು, ಮನೇಲಿ ಯಾರೋ ಆರೋಗ್ಯ ಸರಿ ಇರಲ್ಲ, ಅವ್ರಿಗೆ ಇದು ಮಾಡಬೇಕು ಅಂತ.
ಇವ್ರನ್ನೆಲ್ಲ ನೀವು ವಲಸೆಕೋರರು ಅಂತ ಅಂದ್ಬಿಟ್ರೆ, ಅಥವಾ ಅವ್ರನ್ನ ವಿಲನೈಸ್ ಮಾಡಿಬಿಟ್ರೆ, ಅವ್ರನ್ನ ನುಸುಳುಕೋರರು ಅಂತ ಇಟ್ಕೊಂಡು ರಾಜಕೀಯ ಮಾಡಿ ಅವ್ರ ಮೇಲೆ ಬಹುಸಂಖ್ಯಾತರು ಅಂದರೆ ನಾವು ಇಲ್ಲಿರೋರೆಲ್ಲ ಮೂಲ ನಿವಾಸಿಗಳು ಬಹುಸಂಖ್ಯಾತರು, ನಮ್ಮನ್ನು ಎತ್ತು ಕಟ್ಬಿಟ್ಟು ರಾಜಕೀಯ ಮಾಡಿ ನೀವು ಓಟ್ ತೊಗೊಂಡ್ಬಿಟ್ರೆ ಆ ದ್ವೇಷನ ಕರಗಿಸೋದು ಯಾರು? ನೀವು ದ್ವೇಷ ಹುಟ್ಟಾಕಿ ನೀವು ಓಟ್ ಗಿಟ್ಟಿಸ್ಕೊಂಡ್ಬಿಟ್ರಿ, ಆ ದ್ವೇಷ ಕರಗೋದಿಲ್ಲ, ಆ ದ್ವೇಷ ಹಂಗೆ ಉಳ್ಕೊಂಡು ಇವತ್ತಿಗೂ ಇಲ್ಲ ಹೊಡೆದಾಟಗಳಾಗೋದು ಅದಕ್ಕೇನೆ. ಬಟ್ ಸ್ಟಿಲ್ ಇದನ್ನೆಲ್ಲ ನಾವು ನಿಷ್ಪಕ್ಷಪಾತಿ ನಿಲುವಿನಿಂದ ನೋಡ್ಲಿಕ್ಕೆ ಸಾಧ್ಯ ಆದರೆ ಈ ಸಮಸ್ಯೆನೂ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಖಂಡಿತ ಮೂಲ ನಿವಾಸಿಗಳಿಗೆ ಆ ಒಂದು ಜಾಗ ಅಂತಂದರೆ ಅದರ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕಿದ್ದೇ ಇರುತ್ತೆ. ಅವರ ಹಕ್ಕುಗಳಿಗೆ, ಅವರ ಜೀವನಕ್ಕೆ ತೊಂದರೆ ಆಗದೇ ಇರೋ ಥರ ಮೂಲ ನಿವಾಸಿಗಳನ್ನ ಅಥವಾ ವಲಸೆ ಬಂದವ್ರನ್ನ ನೆಲೆಸೋದಕ್ಕೆ ಅವ್ರಿಗೆ ಅವಕಾಶ ನಾವು ಮಾಡಿಕೊಡ್ಬೇಕಾಗತ್ತೆ. ಅದನ್ನು ಬೇಕಾದಷ್ಟು ದೇಶಗಳು ಮಾಡಿಕೊಟ್ಟಿವೆ. ಇಮಿಗ್ರೆಂಟ್ಸ್ ಸಮಸ್ಯೆ ಎಲ್ಲ ದೇಶಗಳಲ್ಲೂ ಇದೆ. ಎಲ್ಲಿ ಒಂದು ಸ್ವಲ್ಪ ಎಕಾನಮಿ ಬೆಳೀತಾ ಹೋಗುತ್ತೋ ಅಲ್ಲೆಲ್ಲ ಕಡೆ ಈ ಸಮಸ್ಯೆ. ಅಂದರೆ ಸಂಪನ್ಮೂಲಗಳು ಹೆಚ್ಚಾಗ್ತಾ ಅಲ್ಲಿ ನಿಮಗೆ ಶ್ರೀಮಂತವಾಗ್ತಾ ಒಂದು ಜಾಗ, ಅಲ್ಲಿಗೆ ಬಡ ಜಾಗಗಳಿಂದ ಜನ ಬಂದು ಸೇರ್ಕೊಳ್ತಾನೆ ಹೋಗ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಕೋಬೇಕು, ಅವ್ರನ್ನ ಒಳಗಡೆ ಸೇರಿಸ್ಕೋಬೇಕು, ಅವ್ರನ್ನ ಇಲ್ಲಿ ಅವ್ರನ್ನಾಗಿ ಮಾಡ್ಕೋಬೇಕು, ಅಷ್ಟೇ, ಇನ್ನೇನಿಲ್ಲ.